ಎಲ್ಲರಿಗೂ ಯಹೂದಿನೇ ಮೂಲ. ಕ್ರಿಶ್ಚಿಯನ್ಸ್ಗೆ, ಮುಸ್ಲಿಮ್ಸ್ಗೆ ಎಲ್ಲರಿಗೂ ಯಹೂದಿನೇ ಮೂಲ. ಏಸು ಕ್ರಿಸ್ತ ಬಂದ ಮೇಲೆ ಅದು ಡಿವಿಯೇಟ್ ಆಗುತ್ತೆ, ಕ್ರೈಸ್ತ ಹೊಟ್ಕೊಳ್ಳುತ್ತೆ. ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅವರು ಯಹೂದಿಗಳನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಧರ್ಮಗಳು ಹುಟ್ಕೊಂಡಿರೋದು ಏಷ್ಯಾ ಖಂಡದಲ್ಲಿ. ಓಕೆ, ಏಷ್ಯಾ ಬಿಟ್ಟು ಹೊರಗಡೆ ಧರ್ಮಗಳು ಹುಟ್ಟಿಲ್ಲ. ಈ ಧರ್ಮವನ್ನು ಸ್ಥಾಪನೆ ಮಾಡಿದವ್ರದ್ದು ನೋಡಿದರೆ, ಅವರ ಮನೋಧರ್ಮಗಳನ್ನು ನೋಡಿದರೆ ಅವರಿಗೆ ಯಾರನ್ನೂ ಜಗಳಾಡಿಸುವ ಆಸಕ್ತಿನೇ ಇರಲಿಲ್ಲ. ಅವರು ಒಂದು ವೇ ಆಫ್ ಲೈಫ್ನ ಯೋಚನೆ ಮಾಡಿದರು. ಜಗಳಾಡೋದಕ್ಕೆ ಏನೋ ಒಂದು ನೆಪ ಬೇಕು. ಈ ಜಗಳಾಡೋದಕ್ಕೆ ನೆಪ ಇಲ್ಲ ಹಣ ಬರುತ್ತೆ, ಇಲ್ಲ ಧರ್ಮ ಬರುತ್ತೆ, ಇಲ್ಲ ಭಾಷೆ ಬರುತ್ತೆ, ಏನೋ ಒಂದು ನೆಪ. ಸರ್, ಅಗೇನ್ ನೀವು ಹೇಳ್ದಂಗೆ ನಮ್ಮಲ್ಲೇ ಈಗ ಹಿಂದುತ್ವ ಅಂತ ಬಂದ್ರೇನೆ ಅದ್ರ ಹಿಂದೆ ಶೈವ ವೈಷ್ಣವ ಈ ಥರದ್ದೆಲ್ಲ ಏನೇನೋ ಇದೆ. ಸೊ ಈಗ ನಾವು ಅಲ್ಲಿ ನೀವು ಲಿಸ್ಬನ್ ಬಗ್ಗೆ ನಾವು ಮಾತಾಡುವಾಗ ನೀವು ಅಲ್ಲಿ ಯಹೂದಿಗಳು ಮತ್ತೆ ಕ್ರಿಶ್ಚಿಯನ್ಸ್ ತಂದಿದ್ದೀರಾ. ಆಕ್ಚುಲಿ ಏನ್ ಸರ್ ಅವರಲ್ಲಿ ಡಿಫ್ರೆನ್ಸ್ ಯಾವ ಥರ ಬರುತ್ತೆ? ಅಲ್ಲ, ಎಲ್ಲರಿಗೂ ಯಹೂದಿನೇ ಮೂಲ. ಕ್ರಿಶ್ಚಿಯನ್ಸ್ಗೆ, ಮುಸ್ಲಿಮ್ಸ್ಗೆ ಎಲ್ಲರಿಗೂ ಯಹೂದಿನೇ ಮೂಲ. ಯಹೂದಿನ್ಲೇ ಇವೆರಡು ಹುಟ್ಕೊಂಡಿದ್ದು ಅಂತ ಹೇಳ್ತೀವಲ್ಲ ನಾವು ರಿಲಿಜಿಯನ್ಸ್. ಬಟ್ ಏಕದೇವ ಉಪಾಸಕರು ಇವರೆಲ್ಲರಿಗೂ ಏಕದೇವ ಉಪಾಸನೆ ಅಂತ ಬರುತ್ತೆ ಇವರಿಗೆಲ್ಲರಿಗೂ. ನಾವೆಲ್ಲ ಬಹು ದೇವತಾ ಉಪಾಸಕರು. ನಮಗೆಲ್ಲ ದೇವರುಗಳು ಬೇಕಾದಷ್ಟು ಬೇಕು, ದೇವರೇ ಬೇಡ ಅನ್ನುವಂಥ ಧರ್ಮಗಳು ಬೇರೆ. ಅವು ಬುದ್ಧಿಸಮ್ಮು, ಜೈನಿಸಮು, ಅವೆಲ್ಲ ದೇವರೇ ಬೇಡ ಅನ್ನುವಂಥ ಧರ್ಮಗಳು ಅವು. ಹಂಗಿರುತ್ತೆ ಎಲ್ಲವೂ. ನಾವು ಬಹುದೇವತಾ ಉಪಾಸಕರು ನಾವೆಲ್ಲರೂ. ನಾವು ಹಾಗೆ ಗ್ರೀಕರು ಹಂಗಿದ್ರು, ನಮ್ಮ ಥರ ಇದ್ದರು. ಗ್ರೀಕರು ನಮ್ಮ ಥರನೇ ಬಹುದೇವೋಪಾಸಕರಿದ್ದರು. ಬಟ್ ಇವಾಗ ಏನಾಗಿದೆ ಅಂತಂದರೆ ಇವ್ರದ್ದು ಏನಾಗುತ್ತೆ ಅಂದರೆ, ಮುಂದೆ ಏಸು ಕ್ರಿಸ್ತ ಬಂದ ಮೇಲೆ ಅದು ಡಿವಿಯೇಟ್ ಆಗುತ್ತೆ, ಕ್ರೈಸ್ತ ಹೊಟ್ಕೊಳ್ಳುತ್ತೆ. ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅವರು ಯಹೂದಿಗಳನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಬೇಡ ಅಂತ. ಅಂದರೆ ಯಹೂದಿ ಒರಿಜಿನಲ್ ಆಗಿ ಉಳ್ಕೊಂಡ್ರಲ್ಲ, ಎಷ್ಟೋ ಜನ ಯಹೂದಿಗಳಾಗಿ ಉಳ್ಕೊಂಡಿದ್ರಲ್ಲ, ಅದ್ರ ಮೇಲೊಂದು ದ್ವೇಷ ಬರುತ್ತೆ. ಆಮೇಲೆ ಯಹೂದಿಗಳೇ ಅವರನ್ನು ಕ್ರೈಸ್ತನನ್ನು ಕೊಲ್ಲಿಸ್ತಾರೆ. ಆ್ಯಕ್ಚುಲಿ ಆ ಶಿಲೆಬೇಗೆ ಏರಿಸೋದೆಲ್ಲ ಅವ್ರಿಗೆ ಯಹೂದಿಗಳಾಗಿರ್ತಾರೆ. ಅದು ಒಂದು ಬಂತದ್ದು. ಆಮೇಲೆ ಮುಂದೆ ಇಸ್ಲಾಂ ಬಂದಾಗ ಮತ್ತೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ಸ್ನಲ್ಲಿ ಜಗಳ ಬಂತು. ಸೊ ಮತ್ತೆ ಅದೇ ಯಹೂದಿಯಲ್ಲಿ ಇನ್ನೊಂದು ಹೊಡೆದು ಇಸ್ಲಾಂ ಆಗುತ್ತೆ. ಯಹೂದಿಯಿಂದಲೇ ಬರೋದು. ಎಲ್ಲದಕ್ಕೆ ಯಹೂದಿನೇ ಮೂಲ. ಆ್ಯಕ್ಚುಲಿ ಯಹೂದಿ ತುಂಬ ಹಳೆಯದು. ಹೆಸರುಗಳೆಲ್ಲ ಒಂದೇ ಅವ್ರದ್ದು. ಅಹಮದ್ ಅಂತಿರುತ್ತೆ, ಅದು ಕ್ರಿಶ್ಚಿಯನ್ನಲ್ಲೂ ಇರುತ್ತೆ, ಇಲ್ಲಿರುತ್ತೆ. ಅವರಲ್ಲಿ ಬೇರೆ ಏನೋ ರೀತಿಯಲ್ಲಿರುತ್ತೆ, ಅದಷ್ಟೇ. ಎಲ್ಲರ ಹೆಸರುಗಳು ಕೂಡ ಒಂದೇನೇ. ಇವ್ರವೆಲ್ಲ ಮೂರೂ ರಿಲಿಷನ್ ಒಂದೇ ಇವು. ಆ್ಯಕ್ಚುಲಿ ಒಂದೇ ಧರ್ಮಗಳು, ಬಟ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ನಲ್ಲಿ ಬಂದರು ಇವ್ರು ಮೂರು ಜನ. ಯಹೂದಿಯ ಒಂದು ಕಾನ್ಸೆಪ್ಟ್ ಇತ್ತು, ಅಲ್ಲಿಂದ ಹೊರಗೆ ಬಂದವರು ನೆಕ್ಸ್ಟ್ ಅವ್ರದೇ ಆದಂತ ಒಂದು ಮಾಡ್ಕೊಂಡು ಇಸ್ಲಾಂ ಕೂಡ ಬಂತು. 7ನೇ ಶತಮಾನಕ್ಕೆ ಇಸ್ಲಾಂ ಬಂತಲ್ವ. ಹಾಗೆ ಅವು ಮೂಲ ಅದೇ ಯಹೂದಿನೇ ಅದು ಹೇಳ್ತಾರೆ. ಬಟ್ ಅಲ್ಲಿಂದ ಏನಾಗಿದೆ ಅದು ಆಮೇಲೆ ಎಲ್ಲವೂ ಏಷ್ಯಾದಲ್ಲಿ. ನೆನ್ಪಿಟ್ಕೊಳ್ಳಿ, ಎಲ್ಲ ಧರ್ಮಗಳು ಹುಟ್ಕೊಂಡಿರೋದು ಏಷ್ಯಾ ಖಂಡದಲ್ಲಿ. ಓಕೆ, ಏಷ್ಯಾ ಬಿಟ್ಟು ಹೊರಗಡೆ ಧರ್ಮಗಳು ಹುಟ್ಟಿಲ್ಲ. ಸೊ ಅದು ಭಾಳ ನೆನ್ಪಿಟ್ಕೊಳ್ಬೇಕಾದ ಕಾಣಿದೆ. ಇಲ್ಲ ಚೈನಾ, ಇಲ್ಲ ಭಾರತ, ಇಲ್ಲ ಈ ಕಡೆ ಈ ಪರ್ಷಿಯಾ ಅಂತ ಏನು ಕರಿತೀವಿ, ಅಲ್ಲೇ ಧರ್ಮಗಳು ಹುಟ್ಕೊಂಡಿರೋವೆಲ್ಲ. ನೀವು ಮುಖ್ಯ ಧರ್ಮಗಳು, ಪ್ರಪಂಚದ ಎಲ್ಲ ಮುಖ್ಯ ಧರ್ಮಗಳು ಇಷ್ಟರಲ್ಲೇ ಏಷ್ಯಾ ಖಂಡದಲ್ಲೇ ಹುಟ್ಟಬೇಕು. ಬೇರೆ ಕಡೆ ಎಲ್ಲೂ ಧರ್ಮಗಳು ಹುಟ್ಟಿಲ್ಲ. ಅಧಿಕಾರ ಬೇಕು ಅಂದಾಗ ನಂದೇ ಆದಂಥ ಒಂದು ಸಪ್ರೇಟ್ ಐಡೆಂಟಿಟಿ ಬೇಕು. ಅಂದರೆ ಧರ್ಮ ಹುಟ್ಟಬೇಕಲ್ಲಕ್ಕೆ ಅವರಿಗೆ ಆ ಉದ್ದೇಶಗಳಿರಲ್ಲ. ಆ್ಯಕ್ಚುಲಿ ನೀವು ನೋಡಿ, ಯೇಸು ಕ್ರಿಸ್ತ ಎಲ್ಲಿ ಪಾಪ ಯಾವ ಅಧಿಕಾರ, ಪ್ರೀತಿಯ ಒಂದು ಮನುಷ್ಯ ಆತ. ಅವರು ಎಲ್ಲರನ್ನು ಸಮಾನತೆಯನ್ನು ಮಾಡಿ ಹೋದ್ರು, ಐಡೆಂಟಿಫೈ ಮಾಡ್ಕೊಳ್ತಾರೆ. ಅದು ಹಾಗೆ, ಅದು ಯಾವಾಗಲೂ ಹಂಗೆ ಐಕಾನ್ ದೇವತೆಯನ್ನು ಮಾಡ್ಕೊಳ್ತಾರೆ. ಅದನ್ನ ನಾನು ಮಾಡಿದ್ರೆ ಈಗ ಅದೊಂದು ಪಂಗಡ ಅಷ್ಟೇ. ಪಂಗಡ ಅಂತ ಒಂದು ನಾನು ಸಪ್ರೇಟ್ ಆಗಿ ಮಾಡಿದ್ರೆ ಅದ್ರಲ್ಲಿ ನಾನು ಒಬ್ಬ ನಾಯಕ ಅಂತ ಆಗ್ಬೋದು. ಸೊ ನನಗೆ ಅವಾಗ ಒಂದು ಅಧಿಕಾರ ಅಂತ ಬರುತ್ತೆ, ಬಳಸ್ಕೊಳ್ಳೋದು. ಮನುಷ್ಯಂಗೆ ಈ ಜಗಳಾಡೋ ಸ್ವಭಾವ ಇರುತ್ತೆ, ಅದು ಯಾವತ್ತೂ ಹೋಗೋದೇ ಇಲ್ಲ. ಎಲ್ಲ ಕಾಲಕ್ಕೂ ಜಗಳಾಡೋದಕ್ಕೆ ಏನೋ ಒಂದು ನೆಪ ಬೇಕು. ಈ ಜಗಳಾಡೋದಕ್ಕೆ ನೆಪ ಇಲ್ಲ ಹಣ ಬರುತ್ತೆ, ಇಲ್ಲ ಧರ್ಮ ಬರುತ್ತೆ, ಇಲ್ಲ ಭಾಷೆ ಬರುತ್ತೆ, ಏನೋ ಒಂದು ನೆಪ. ಎಲ್ಲೋ ಹುಡುಗಿ ಸಲುವಾಗಿ ಜಗಳಾಡ್ತಾರೆ ಮನುಷ್ಯರು. ಸೊ ಬೇರೆ 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 ಸಂಗತಿಗಳನ್ನು ನೆಪ ಮಾಡಿಕೊಂಡು ಜಗಳಕ್ಕೆ ಒಂದು ಟ್ರಿಗರ್, ಪ್ರಚೋದನೆಯನ್ನು ಹುಟ್ಟಿಸ್ಕೊಳ್ತಾನೆ ಮನುಷ್ಯ. ಹಾಗೆ ಧರ್ಮಗಳನ್ನು ಬಳಸ್ಕೊಳ್ತಾನೆ. ಬಟ್ ಮೂಲ ಧರ್ಮಪಾಲಕ, ಈ ಧರ್ಮವನ್ನು ಸ್ಥಾಪನೆ ಮಾಡಿದವ್ರದ್ದು ನೋಡಿದರೆ, ಅವರ ಮನೋಧರ್ಮಗಳನ್ನು ನೋಡಿದರೆ ಅವರಿಗೆ ಯಾರನ್ನೂ ಜಗಳಾಡಿಸುವ ಆಸಕ್ತಿನೇ ಇರಲಿಲ್ಲ. ಅವರು ಒಂದು
ವೇ ಆಫ್ ಲೈಫ್ನ ಯೋಚನೆ ಮಾಡಿದ್ರು. ಅಷ್ಟೇ. ಬುದ್ಧನನ್ನೇ ತಗೊಳ್ಳಿಪ್ಪ. ಸೊ ಬುದ್ಧಂಗೆ ಅವತ್ತು ಏನು ಒಡಕುಟ್ಟಿಸ್ಬೇಕು ಅನ್ನೋದು ಇರಲೇ ಇಲ್ಲ ಬುದ್ಧಂಗೆ ಒಂದು ಹೊಸ ರೀತಿಯಲ್ಲಿ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಕ್ರಮ ಕೊಟ್ಟ ಅವನಷ್ಟೇ. ಸೊ ಅದನ್ನು ಬಳಸ್ಕೊಂಡು ಆಮೇಲೆ ಎಲ್ಲರೂ ಜಗಳಾಡ್ತಾರೆ. ಇವತ್ತು ಬೇರೆ ಬೇರೆ ವಿಚಾರಕ್ಕೆ ಬುದ್ಧ ಬೈಯೋರು ಇದ್ದಾರೆ, ರಾಜಕೀಯ ವಿಚಾರಕ್ಕೆ. ಅಯ್ಯೋ, ದೊಡ್ಡ ವಿಚಿತ್ರ ಹೇಳ್ಬೇಕಂದ್ರೆ ಬುದ್ಧ ಅತ್ಯಂತ ಅಹಿಂಸೆಯನ್ನು ಪ್ರಬೋಧನೆ ಬೋಧಿಸಿದಂಥ ವ್ಯಕ್ತಿ. ಎಲ್ಲೆಲ್ಲಿ ಬುದ್ಧಿಸಮ್ ಇದೆಯೋ ಅಲ್ಲಿ ಮಹಾ ವೈಲೆನ್ಸ್ ಇರುತ್ತೆ. ನೀವು ನೋಡಿ ಬುದ್ಧಿಸಮ್ ಎಲ್ಲೆಲ್ಲಿ ಇದು ಏನು ಕರ್ಮಪ್ಪ ಅನ್ಸ್ಬಿಡುತ್ತೆ ನನಗೆ. ಆ್ಯಕ್ಚುಲಿ ಬುದ್ಧಿಸಮ್ ಇರೋ ಕಡೆ ಪಾಪ ಬುದ್ಧ ಬರೀ ಅಹಿಂಸೆ ಅಂತ ಬರ್ಕೊಂಡಿದ್ದು. ಎಲ್ಲೆಲ್ಲಿ ಬುದ್ಧಿಸಮ್ ಎಲ್ಲ ಆಗಿದೆ ಅಲ್ಲಿ ಮಹಾ ವೈಲೆನ್ಸ್ ಆಗಿದೆ. ಸೊ ಇವು ಧರ್ಮಕ್ಕೆ ಮತ್ತು ಧರ್ಮದ ಅನುಯಾಯಿಗಳಿಗೆ ಏನು ಸಂಬಂಧ ಇರಲ್ಲ, ಅಷ್ಟೇ. ಸುಮ್ಮನೆ ನಾನೇನು ಕೇಳಿದೆ ಅಂದರೆ, ನಮ್ಮಲ್ಲೂ ಇದ್ದಂಥದ್ದು ಒಂದು ವಿಜಯನಗರ ಕಾಲಘಟ್ಟ ಬರೋ ಹೊತ್ತಿಗೆ ಒಂದು ಸ್ವಲ್ಪ ಅಲ್ಲಿಂದ ಆಚೆಗೆ ನಮ್ಮದು ಒಂದಾಗಕ್ಕೆ ಶುರುವಾಯಿತು. ಅಂದರೆ ಇದು ಮಾಡಿದ್ರು ಇವರು ವಿಜಯನಗರದವ್ರಿಗೆ ಅದಕ್ಕೆ ಕ್ರೆಡಿಟ್ ಸಿಗುತ್ತೆ. ಅಂದರೆ ಎಲ್ಲವನ್ನ ಒಗ್ಗೂಡಿಸಿದ್ರಲ್ಲ. ಯಾವಾಗಲೂ ಇಡೀ ದಕ್ಷಿಣ ಭಾರತವನ್ನು ಆಳಿದಂಥ ಮನೆತನಗಳು ಬಹುತೇಕ ಕರ್ನಾಟಕದ ಮನೆತನಗಳೇ. ಓಕೆ, ಹೊಯ್ಸಳರು ಆಳಿದ್ದಾರೆ ಇಡೀ ದಕ್ಷಿಣ ಭಾರತವನ್ನು. ನಮ್ಮ ಚಾಲುಕ್ಯರು ಆಳಿದ್ದಾರೆ, ರಾಷ್ಟ್ರಕೂಟರು ಆಳಿದ್ದಾರೆ, ಕಲ್ಯಾಣಿ ಚಾಲುಕ್ಯರು, ವಿಜಯನಗರದವ್ರು ಆಳಿದ್ದಾರೆ. ಅವರಿಂದ ಚೋಳರು ಬಂದಿದ್ದಾರೆ. ಚೋಳರು ಇದ್ದರು ಒಂದು ಕಾಲಕ್ಕೆ. ಕಾಕತೀಯರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದರು. ಕಾಕತೀಯ ಆಂಧ್ರ ಪ್ರದೇಶದಿಂದ ಬರುತ್ತೆ. ಸೊ ಹಂಗೆ ಅಲ್ಲಿ ಪಲ್ಲವರು ಬಂದಿದ್ದಾರೆ. ಬಟ್ ಬಹುತೇಕ ನಮಗೆ ಕಾಣೋದು ಆ್ಯಕ್ಚುಲಿ ಕರ್ನಾಟಕದ ಮನೆತನಗಳು, ಕರ್ನಾಟಕದ ರಾಜವಂಶಗಳು ಇಡೀ ದಕ್ಷಿಣ ಭಾರತವನ್ನು ಆಡಳಿತ ಮಾಡಿರೋರಲ್ಲಿ ನಾವೇ ಬಹಳ ಮುಖ್ಯ ಆ್ಯಕ್ಚುಲಿ. ಸೊ ಅದು ಇದ್ದೇ ಇತ್ತು. ಬಟ್ ಇವರು ಹಂಗಂತ ನನಗೇನೋ ವಿಜಯನಗರದಿಂದ ನಮ್ಮ ಈ ವೈದಿಕ ಧರ್ಮವನ್ನು ಮೇಂಟೈನ್ ಮಾಡಿದ್ರು ಹಾಗೆಲ್ಲ ಅನಿಸಲ್ಲ. ಇವರು ಆರಾಮಾಗಿ ಅವ್ರ ಜೊತೆಲಿ ಫ್ರೆಂಡ್ಸ್ ಥರ ಇದ್ರು. ಬೇಕಾದಾಗ ಫ್ರೆಂಡ್ಸು, ಬೇಡದಾಗ ಫೈಟಿಂಗು ಅದನ್ನು ಮಾಡಿದ್ದಾರೆ. ಆ ಥರ ಧರ್ಮಯುದ್ಧಗಳೇನು ಆಗಿಲ್ಲ. ಅದು ಆದರೂ ಬಟ್ ಆದರೆ ಆ ಸಂದರ್ಭ ಆಗಿತ್ತು, ಎಲ್ಲರೂ ಒಂದಾಗಲೇಬೇಕಾದಂಥ ಪರಿಸ್ಥಿತಿ ಇತ್ತು ಇವರನ್ನು ಎದುರಿಸಬೇಕು ಅಂದರೆ. ಸರ್, ಅದೇ ಈಗ ನಾವು ಮಾತಾಡ್ಕೊಂಡು ಬರ್ತಾ ಒಂದಷ್ಟು ವಿಷಯ ನೀವು ಹೇಳ್ಬೇಕಾದ್ರೆ ರೆಫರೆನ್ಸಸ್ಗಳು ತಗೊಂಡಿರೋದ್ರ ಮಾತಾಡ್ತಾ ಇದ್ದೀವಿ. ಸೊ ಎಲ್ಲಿ ಈಗ ಲಿಸ್ಬನ್ ಅಂದ್ರೆ ನಾವೇನು ಪೋರ್ಚುಗಲ್ ರಿಲೇಟೆಡ್ ಅಲ್ಲೇನು ಸಿಗುತ್ತೆ, ಅದ್ರ ಪ್ರವಾಸಿ ಕಥನಗಳು ಅಂತ, ಅದಲ್ಲದೆ ಬೇರೆ ಏನು ಸಿಗುತ್ತೆ ಅಂದಾಗ ನೀವು ಅದೇ ನಮ್ಮವ್ರು ಬರ್ದಿದ್ದಾರಲ್ಲ, ಸಾಹಿತ್ಯಗಳು ಬರ್ದಿರ್ತಾರಲ್ಲ, ಅದಿರುತ್ತೆ. ಮುಖ್ಯವಾಗಿ ಗಂಗಾದೇವಿ ಬರ್ತಾಳೆ. ಗಂಗಾದೇವಿಯವಳು ಬುಕ್ಕರಾಯನ ಸೊಸೆ. ಬುಕ್ಕರಾಯ ಬರ್ತಾನಲ್ಲ, ಬುಕ್ಕ ಬರ್ತಾನೆ, ಬುಕ್ಕನ ಸೊಸೆ ಅವಳು. ಅವನು ಕಂಪಣ ಅಂತ ಅವನ ಮಗ, ಬುಕ್ಕರಾಯನ ಮಗ ಕಂಪಣನ ಮದುವೆ ಆದವಳು ಗಂಗಾದೇವಿ. ಸೊ ಗಂಗಾದೇವಿ ಅವಾಗ ಏನು ಮಾಡ್ತಾನೆ, ಬುಕ್ಕರಾಯ ತನ್ನ ಮಗ ಮತ್ತು ಸೊಸೆಯನ್ನು ಮಧುರೈಗೆ ಹೋಗಿ, ಮಧುರೈ ಇದೆಯಲ್ಲ, ಮಧುರೈಗೆ ಹೋಗಿ ಅಲ್ಲಿ ಒಬ್ಬ ಯಾರೋ ಇಸ್ಲಾಂ ನವಾಬ ಆಕ್ಯುಪೈ ಮಾಡ್ಕೊಂಬಿಟ್ಟಿರ್ತಾನೆ ಮಧುರೈನ. ಅಲ್ಲಿವರೆಗೆ ಅದು ಎಷ್ಟು ಒಳ್ಳೆ ಡೈನಾಸ್ಟಿಯಲ್ಲಿ ಇದ್ದಂಥದ್ದು. ಸೊ ಅಂಥ ಒಂದು ಸ್ಥಳ ಎಲ್ಲ ಪೂಜೆ ಇಲ್ಲದೆ ಏನೂ ಇಲ್ಲದೆ ಹಾಳು ಬಿದ್ದೋಗ್ಬಿಟ್ಟಿರುತ್ತೆ. ಸುಲ್ತಾನ ಒಬ್ಬನು ಬಂದುಬಿಟ್ಟಿರ್ತಾನಲ್ಲಿ, ನವಾಬ ಬಂದಿರ್ತಾನೆ. ಅವನನ್ನು ಸೋಲಿಸಿ ನೀವು ಅದನ್ನು ವಿಜಯನಗರಕ್ಕೆ ಸೇರಿಸ್ಬೇಕು ಅಂತ ಮಗನನ್ನು ಕೊಟ್ಟು ಕಳಿಸ್ತಾನೆ. ನೋಡಿ, ಕೆಲವೊಂದೆಲ್ಲ ಎಷ್ಟು ಮುಖ್ಯ. ಯುದ್ಧಕ್ಕೆ ಕಳಿಸೋದಂದರೆ, ಮಗನ ಕಳಿಸೋದಂದರೆ ಸಾವಿಗೆ ಕಳಿಸ್ದಂಗೆ ಮಗನ್ನ ಏನಾದರೂ ಆಗ್ಬೋದಲ್ವಾ. ಸೊ ಇವಳೇನು ಮಾಡಿದ್ಲು, ಗಂಗಾದೇವಿ ಏನು ಮಾಡಿದ್ಲು, ಆ ಜರ್ನಿಯನ್ನು ನಾವು ಹೇಗೆ ಹೋಗಿ ಮಥುರೆಯಲ್ಲಿ ನಾವು ಅವರನ್ನು ಸೋಲಿಸಿ ನಮಗೆ ವಿಜಯನಗರವನ್ನು ವಾಪಸ್ ತೊಗೊಂಡ್ವಿ ಅನ್ನೋದನ್ನು ಮಥುರಾ ವಿಜಯಂ ಅಂತ ಬರೀತಾಳವಳು. ಮಧುರಾ ವಿಜಯಂ ಅಂತ ಸಂಸ್ಕೃತದಲ್ಲಿ ಬರ್ತಿದ್ದಾಳವಳು. ಇಟ್ಸ್ ಅನ್ ಇಂಪಾರ್ಟೆಂಟ್ ಬುಕ್ ಆ್ಯಕ್ಚುಲಿ. ಪೂರ್ತಿ ಸಿಕ್ಕಿಲ್ಲ ನಮಗೆ, ಬಹುತೇಕ ಸಿಕ್ಕಿದೆ ನಮಗೆ. ಮಧುರಾ ವಿಜಯಂ ಬಹುತೇಕ ಸಿಕ್ಕಿದೆ. ಆ ಮಧುರಾ ವಿಜಯಂನಲ್ಲಿ ಎಷ್ಟೋ ಸಂಗತಿಗಳು ಗೊತ್ತಾಗತ್ತೆ ನಮಗೆ. ಅಂದರೆ ರಾಣಿಯರು ಯುದ್ಧದಲ್ಲಿ ಜೊತೆಯಲ್ಲಿ ಹೋಗ್ತಾಯಿದ್ರು ವಿಜಯನಗರದಲ್ಲಿ, ಅದೊಂದಿತ್ತು. ಅವ್ರು ಯಾವತ್ತೂ ಅರಮನೆಯಲ್ಲಿ ಉಳಿತಾ ಇರಲಿಲ್ಲ. ರಾಣಿಯರು ಜೊತೆಯಲ್ಲೇ ಹೋಗೋದು, ಯುದ್ಧ ಭೂಮಿ ಜೊತೆಯಲ್ಲೇ ಹೋಗ್ತಿದ್ರು ಅವರು. ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗ್ಬಿಡೋರು ಅವರು. ಸೊ ಅದೆಲ್ಲ ಬರೀತಾಳೆ ಅವಳು. ಆಮೇಲೆ ಹೇಗೆ ರಾಣಿಯರು ಸ್ವಿಮ್ಮಿಂಗ್ ಮಾಡಬೇಕಲ್ಲಕ್ಕೆ ರಾಜರು ಕೂತ್ಕೊಂಡು ನೋಡೋ ಕಲ್ಚರ್ ಇತ್ತು, ಅದನ್ನು ಮಧುರಾ ವಿಜಯಂನಲ್ಲಿ ಬರುತ್ತೆ.
ಯಾಕಂದ್ರೆ ಅವ್ನು 3 ಜನ ರಾಣಿಯರು ಕಂಪಣಗೆ, ಅವ್ರು 3 ಜನ ಸ್ವಿಮ್ ಮಾಡ್ತಾ ಇರ್ತಾರೆ ಒಂದು ಕಡೆ ಎಲ್ಲ, ಅವ್ನ ಮೇಲೆ ಕುತ್ಕೊಂಡು ನೋಡ್ತಾ ಇರುವ ಅದು ಚಿತ್ರಣ ಇದೆ ಅದರಲ್ಲಿ. ಆಮೇಲೆ ಮಧುರೆ ಅನ್ನೋದು ಮೀನಾಕ್ಷಿ ಪೂಜೆ ಇಲ್ಲದೆ ಹೆಂಗೆ ಹಾಳಾಗ್ಬಿಟ್ಟಿದೆ ಅದು ಅಂತ ವರ್ಣನೆ ಮಾಡ್ತಾಳೆ ಅವಳು. ವರ್ಣನೆ ಮಾಡ್ತಾಳೆ ಪೂಜೆ ಇಲ್ಲದೆ ಹೆಂಗೆ ಹಾಳಾಗೋಗ್ಬಿಟ್ಟಿದೆ, ಎಲ್ಲಿ ತೆಂಗಿನಕಾಯಿಗಳ ಒಂದಿದು ಒಡಿಬೇಕಾಗುತ್ತೋ ಅಲ್ಲೆಲ್ಲ ಮನುಷ್ಯರ ತಲೆಬುರುಡೆಗಳು ಒಡೆದು ಹೋಗಿವೆ ಇಲ್ಲಿ ಅಂತ ಬರೀತಾಳೆ ಅವಳು. ತುಂಬ ಬರೀತಾಳೆ ಅದನ್ನೊಂದು ಬರುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯ, ಗಂಗಾದೇವಿದು ಪುಸ್ತಕ ಯಾತಕ್ಕೆ ಅನಿಸ್ತು ಅಂದರೆ ನನಗೆ, ಶುರುವಿನಲ್ಲಿ ಅವಳು ತನ್ನ ಗುರುಗಳನ್ನು, ಮನೆತನದ ಗುರುಗಳನ್ನು ನೆನೀತಾಳೆ. ಆ ಗುರುಗಳು ವಿದ್ಯಾರಣ್ಯರಲ್ಲ, ಅವರು ಕಾಶ್ಮೀರದ ಶೈವರು, ಕಾಶ್ಮೀರದ ಶೈವ ಪಂಥದ ಆರಾಧಕರವರು. ಅದನ್ನು ಶುರುವಿನಲ್ಲೇ ಬರೀತಾಳೆ, ಕಾಶ್ಮೀರದ ಶೈವ ಪಂಥರನ್ನು ನನ್ನ ಗುರುಗಳಿಗೆ ವಂದಿಸ್ತೀನಿ ಅಂತ ಬರೀತಾಳೆ ಅದನ್ನು. ಅದು ತುಂಬ ಚೆನ್ನಾಗಿದೆ ಅದು. ಸೊ ಇವೆಲ್ಲ ವಿವರಗಳು ನಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ ನೀವು ಸ್ವಲ್ಪ ರಾಮರಾಯಂದು ಬೇಕು, ಕೃಷ್ಣದೇವರಾಯನ್ ಬೇಕಂದರೆ ಕೃಷ್ಣದೇವರಾಯನ ಮಗಳು ಬರೀತಾಳೆ. ಕೃಷ್ಣದೇವರಾಯನ ಮಗಳು ಅಂದರೆ ರಾಮರಾಯನ ಹೆಂಡತಿ, ಅವಳು ಬರೆದಿದ್ದಾಳೆ ಒಂದು ಪುಸ್ತಕನ ರಾಮರಾಯನ ಬಗ್ಗೆ, ದಸ್ತಾವೇಜು. ಸೊ ನೀವು ಅದಕ್ಕೆ ಇವರು ಕಾರ್ನಾಡ್ರು ಅದು ತುಂಬ ರೆಫರ್ ಮಾಡಿದ್ದಾರೆ, ಗಿರೀಶ್ ಕಾರ್ನಾಡ್ ಅದನ್ನು ರೆಫರ್ ಮಾಡ್ಕೊಂಡಿದ್ದಾರೆ ಹೆಚ್ಚು. ಮಗಳು ಸಂಸ್ಕೃತ ಅಂದ್ಕೊಳ್ತೀನಿ ನಾನು ಅದನ್ನ ಹೆಚ್ಚು ಇದರಲ್ಲಿ ನಾನು ಇಂಗ್ಲೀಷಲ್ಲಿ ಓದ್ಬಿಟ್ಟಿದ್ದೀನಿ, ಸಂಸ್ಕೃತ ಮೋಸ್ಟ್ಲಿ. ಗಂಗಾದೇವಿಂದು ಸಂಸ್ಕೃತ, ಪಕ್ಕಾ ಸಂಸ್ಕೃತ. ಅವಳು ಬರೀತಾಳೆ, ಮಗಳು ಬರೀತಾಳೆ. ಅದು ಇವೆರಡು ಮಹಿಳೆಯರು ಬರೆದ ಕೃತಿಗಳು. ಬಟ್ ಪುರುಷರೇ ಬರೆದ ಕೃತಿ ನಮ್ಮ ಕೃಷ್ಣದೇವರಾಯ ಬರೆದ್ಬಿಟ್ಟಿದ್ದಾನೆ. ಆಮುಕ್ತ ಮಲ್ಯದ ಬರೀತಾನಲ್ಲಪ್ಪ, ತೆಲುಗಲ್ಲಿ ಬರೆದಿದ್ದಾನೆ, ಬ್ಯೂಟಿಫುಲ್ಲ. ಆಮುಕ್ತ ಮಲ್ಯದಲ್ಲಿ ಹೋಟೆಲಿನ ವಿವರ ಕೊಡ್ತಾನೆ. ಹೋಟೆಲ್ ಹೆಂಗಿತ್ತು, ಮಿಠಾಯಿ ಅಂಗಡಿ, ನಾನು ಅವನ್ನೆಲ್ಲ ತೊಗೊಂಬರ್ತೀನಿ ನನ್ನ ಕಾದಂಬರಿಯಲ್ಲಿ. ಅವ್ರು ಹೋಟ್ಲಿಗೆ ಹೋಗ್ತಾರೆ ಊಟಕ್ಕೆ, ಅವಾಗ ಅವಳು ಕಂಡುಹಿಡಿದು ಬಿಡ್ತಾಳೆ, ಒಬ್ಳು ನೀನು ಸತಿ ಆಗೋಳು ಅಂತೇಳಿ ಕಂಡುಹಿಡಿತಾಳೆ ನೋಡು, ಟ್ಯಾಟುವಿಂದ ಕಂಡುಹಿಡಿತಾಳೆ, ನೆನಪಿದೆಯಾ? ಸೊ ಅದು ಹೋಟೆಲ್ ಚಿತ್ರಣ ಅಲ್ಲಿ ಸಿಗುತ್ತೆ ನನಗೆ ಅಮುಕ್ತ ಮಾಲ್ಯದಲ್ಲಿ. ಆ ಹೋಟೆಲಿನ ಚಿತ್ರಣ ಕೃಷ್ಣದೇವರಾಯ ಕಟ್ತಾನೆ. ಹೋಗ್ಬೇಕಲ್ಲ ಹೆಂಗಿತ್ತು ಹೋಟ್ಲುಗಳು ಅಂತೆಲ್ಲ ಬರೀತಾನೆ. ವೇಶ್ಯಾಗೃಹವಂತೂ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅವನಿಗೆ ವೇಶ್ಯಾಗೃಹಗಳು ಸಾಕಷ್ಟು ಚೆನ್ನಾಗಿ ಗೊತ್ತಿತ್ತು ಅನಿಸುತ್ತೆ ಅವನಿಗೆ. ಒಂಥರ ಯೂಶಲಿ ಈ ರಾಜರುಗಳು ತುಂಬ ಇದಿರ್ತಾರೆ, ವುಮನೈಸರ್ಸ್ ಇರ್ತಾರೆ, ಇವರು ಸಾಕಷ್ಟು ಹೆಣ್ಣಿನ ಸಹವಾಸಗಳಿರ್ತವೆ ಇವರಿಗೆ. ಸೊ ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತಾನೆ, ವೇಶ್ಯರ ಗೃಹಗಳು ಹೇಗಿರುತ್ತೆ, ಅವರ ಸಹವಾಸ ಹೇಗಿರುತ್ತೆ, ಅದನ್ನೆಲ್ಲ ಬರ್ತಿದ್ದಾನೆ. ಇದು ಆ್ಯಕ್ಚುಲಿ ಅದು ಭಕ್ತಿ ಗ್ರಂಥವೇ ಅದು. ಆ್ಯಕ್ಚುಲಿ ಅದು ಒಂದು ಬರೆದಿದ್ದಾನೆ, ತೆಲುಗಲ್ಲಿ ಬರೀತಾನೆ. ಇನ್ನು 3 ಗ್ರಂಥಗಳನ್ನು ಅವನು ಸಂಸ್ಕೃತದಲ್ಲಿ ಬರೆದಿದ್ದಾನೆ, ಅವು ನಮಗೆ ಲಭ್ಯವಿಲ್ಲ. ಜಾಂಬವತಿ ಕಲ್ಯಾಣ ಅಂತಂದು ಬರೀತಾನೆ. ಇನ್ನೂ 2 ನಾಟಕ ಬರೆದಿದ್ದಾನೆ ಪಾಪ ಅವನು, ಅಷ್ಟೆಲ್ಲ ಬರೆದಿದ್ದಾನೆ ಅವನು. ಆಮೇಲೆ ಅಲ್ಲಸಾನಿ ಪೆದ್ದನ ಓದ್ಕೊಂಡೆ ನಾನು. ಆ್ಯಕ್ಚುಲಿ ತೆಲುಗುವಲ್ಲಿ ಆ ಟೈಮ್ನಲ್ಲಿ ಮೂರ್ತಿ ಕ್ಲಾಸಿಕ್ಸ್ನವರು ಅಲ್ಲಸಾನಿ ಪೆದ್ದನನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ರು, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ರು. ಸೊ ಅಲ್ಲಸಾನಿ ಪೆದ್ದನನ್ನು ಓದ್ಕೊಂಡೆ ನಾನು, ಏನು ಬರ್ತಿದ್ದಾನೆ ಇವನು ಕೈದೆ ಅಂತ. ಕುಮಾರವ್ಯಾಸ ಅಂತ ನಮಗೆ ಗೊತ್ತೇ ಇತ್ತು. ಸೊ ಅದಕ್ಕಿಂತ ವಿಜಯನಗರಕ್ಕಿಂತ ಹಿಂದಿಂದ ಹರಿಹರ ಗೊತ್ತು, ರಾಘವಾಂಕ ಹರಿಹರಂದು ಒಂದಿಷ್ಟು ಟೆಕ್ಸ್ಟ್ಗಳಿತ್ತು ನಮಗೆ. ಸೊ ಎಲ್ಲವೂ ಸೇರಿ ಆಗುತ್ತೆ ನಮಗೆ ಆ್ಯಕ್ಚುಲಿ. ಅಂದರೆ ಹೇಳ್ತೀನಲ್ಲ, ಇದು ಸುಮ್ಮನೆ ಮೇಯ್ದು ಬಿಡಬೇಕು ನಾವು, ಅಧ್ಯಯನ ಮಾಡೋಕ್ಕೆಲ್ಲ ಏನೇನು ಸಿಗುತ್ತೆ ಎಲ್ಲ ಹೋಗಿ ಆಮೇಲೆ ಅದರಿಂದ ಏನು ಬೇಕೋ ಅದನ್ನು ಚೂಸ್ ಮಾಡೋದಪ್ಪ, ಅದು ಎಷ್ಟು ಬೇಕೋ ಅಷ್ಟು ಅದಾಗೆ. ಅವಾಗ ಒಮ್ಮೆ ನೀವು ಅಧ್ಯಯನ ಮಾಡಿದ್ರೆ ನಿಮ್ಮ ಒಂಥರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮನ್ನು, ಆ ಥರ ಫ್ಲೋ ಇರುತ್ತೆ ನಿಮಗೆ, ನಿಮ್ಮ ಬರವಣಿಗೆಯಲ್ಲಿ ತಿಣ್ಕಾಡಲ್ಲ ನೀವು. ಯಾರು ಅಧ್ಯಯನ ಕಡಿಮೆ ಮಾಡ್ತಾರೋ ಅವ್ರು ತಿಣ್ಕಾಡ್ತಾರೆ ಪುಸ್ತಕದಲ್ಲಿ, ಯಾರು ಅಧ್ಯಯನ ಹೆಚ್ಚು ಮಾಡ್ತಾರೋ ಅವರು ಫ್ಲೋ ಇರುತ್ತೆ. ಫ್ಲೋ ಏನು ಬರಿಬೇಕು, ಅದೇ ಎಲ್ಲಿ ಯಾವ್ದು ತೆಗಿಬೇಕು ಅನ್ನೋದು ನಂಗೆ ಯಾವಾಗಲೂ ಅದು ಭಯ. ನಾನು ಎಲ್ಲಿ ಬರೀ ಇತಿಹಾಸನೇ ಜಾಸ್ತಿ ಬರೆದು ಬಿಡ್ತೀನೋ, ಕತೆ ಕಡಿಮೆ ಮಾಡ್ತೀನೋ ಅಂತ. ಕಡೆಗೂ ನಾನು ಕತೆಗಾರ, ಅಟ್ ದ ಎಂಡ್ ಆಫ್ ದ ಡೇ ಐ ಎ ಸ್ಟೋರಿ ಟೆಲ್ಲರು. ಕಾದಂಬರಿಗೆ ತಗೊಂಡು ಮಾಡ್ಕೊಂಡು ಇದು ಮಾಡಬೇಕು ಅಂತ. ಸೊ ಬಟ್ ಆ ಥರದ ಒಂದು ಇದು ಬೇಕಾದಷ್ಟು ಜನ ಕೊಡ್ತಾರೆ ಡೀಟೇಲ್ಸ್, ಆದ್ರೂ ಜನಸಾಮಾನ್ಯರ ವಿವರಗಳು ಕಡಿಮೆ. ಹಂಗೆ ನೋಡಿದ್ರೆ ಪುರಂದರದಾಸರನ್ನೇ ವಾಸಿ, ಕನಕದಾಸ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡೋದು ಅಂತ ಹೇಳಬೇಕಲ್ಲಕ್ಕೆ ನಮಗೆ. ಸಿ ಯು ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ದ ಪ್ರಾಬ್ಲಮ್ ಅಟ್ ದಟ್ ಟೈಮ್. ಜನಸಾಮಾನ್ಯರ ಹತ್ರ ಓಡಾಡ್ತವ್ರು ದಾಸರೆಲ್ಲರೂ. ಕನಕದಾಸರು ಹೇಳ್ತಾನೆ, ಅಯ್ಯೋ ಏನು ಅವ್ನು ಹೇಳ್ತಾನೆ, ಅವ್ನು ಹೆಂಗೆ ಹೇಳ್ತಾನೆ ಅಂದರೆ, ತಾಳ ತಂತಿ ಹಿಡಿದುಕೊಂಡು ಸೂಳೆಯಂತೆ ಕುಡಿಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆ. ಅಂದರೆ ತನ್ನನ್ನು ತಾನು ಲೇವಡಿ ಮಾಡ್ಕೊಳ್ತಾ ಇದ್ದಾನೆ ಕನಕದಾಸ.
ಎಂಥ ಡೈಲಾಗ್ ಅದು, ಹೇಳೋದು ತಮಾಷೆನ ಅದು ಏನಾದರೂ ಆ ಥರದ ಒಂದು ಡೈಲಾಗ್ ಹೇಳ್ಬೇಕಂದ್ರೆ ನಾನು ಸೂಳೆ ಥರ ಕುಣಿತಿದ್ದೀನಿ, ನಾನೆಲ್ಲ ತಾಳ ತಂಬೂರಿ ಕೈಯಲ್ಲಿ ಇಟ್ಕೊಂಡು ಗೆಜ್ಜೆ ಕಟ್ಕೊಂಡು ನಾನು ಕುಣಿತಾ ಇದ್ದೀನಿ, ಇದು ಕೂಡ ಹೊಟ್ಟೆಗಾಗಿ ಅಂತ ಹೇಳ್ತಾನೆ. ಸೊ ಒಂದು ದೊಡ್ಡ ಮಾತದು ಆ್ಯಕ್ಚುಲಿ. ಆಮೇಲೆ ಕನಕದಾಸನೇ ಮುಂದೆ ಇದರಲ್ಲಿ ಹೇಳ್ತಾನಲ್ಲ, ಇದು ಕುಲದ್ದು ಬಿಡಿ, ಕುಲದ್ದು ಎಲ್ಲ ಕಾಲಕ್ಕೂ ಇದ್ದದ್ದು, ಬಟ್ ಮತ್ತೊಂದು ಇದು ತೊರೆದು ಜೀವಿಸಬಹುದೇ ಹರಿಯ ನಿನ್ನ ಇದರೊಳಗೆ, ಅದರೊಳಗೆ ಒಂದೇನು ಬರುತ್ತೆ ಅಂದರೆ ಇದು ಆಳುವ ರಾಜ ನೀವು ಹೊರಗೆ ಹೋಗಂದ್ರೆ ಹೊರಗೆ ಹೋಗ್ಬಿಡ್ಬೋದು ಅಂತಾನೆ, ಅದು ಸುಲಭ ಅಂತಾನೆ. ಅಂದರೆ ರಾಜ ತಾ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಅದು ಡೈಲಾಗ್ ಅದು ಆ್ಯಕ್ಚುಲಿ. ರಾಯ ತಾ ಮುನಿದ, ರಾಯ ಅಂತಾರವ್ರು, ರಾಜ ಅನ್ನಲ್ಲ, ರಾಯ. ಯಾವಾಗಲೂ ವಿಜಯನಗರದವ್ರು ಕನ್ನಡದವರೆಲ್ಲ ರಾಯ ಅಂತಲೇ ಯೂಸ್ ಮಾಡಿದ್ದಾರೆ. ಚಾವುಂಡರಾಯ ಎಲ್ಲರೂ ರಾಯರೇ ನಮಗೆ. ಸೊ ರಾಯ ತಾ ಮುನಿದರೆ ರಾಜ್ಯವನ್ನೇ ಬಿಡಬಹುದು ಅಂತಾನೆ. ಆ ಸ್ಟೇಟ್ಮೆಂಟ್ ಯಾಕೆ ಬಂತು? ರಾಜ್ಯ ಬಿಡುವ ಪ್ರಸಂಗಗಳು ಇದ್ದವು. ರಾಯ ಮುನಿತಾ ಇದ್ದ, ರಾಜ್ಯವನ್ನು ಬಿಡಬೇಕಾದ ಪರಿಸ್ಥಿತಿ ಜನಸಾಮಾನ್ಯರಿಗೆ ಬಿಡೋದು ಚಕ್ಕಂತ ಹಿಡ್ಕೋಬೇಕು ನಾವು ಅದನ್ನು. ಆ ಸಂಗತಿಗಳನ್ನು ಹಿಡ್ಕೊಂಡ್ರೆ ಆ ಕಥೆಗಳಲ್ಲಿ ಬರುತ್ತೆ ನಮಗೆ ಅದನ್ನು. ಸೊ ಯಾವ ಥರದ್ದು ಇದಾಗುತ್ತೆ, ಹೇಗಾಗತ್ತೆ ಅನ್ನುವಂಥದ್ದು. ಸೊ ಸಾಹಿತ್ಯವನ್ನು ಸಾಕಷ್ಟು ಜನರು ಬರೆದಿದ್ದಾರೆ, ಅದನ್ನ ಇಂಡೈರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಆದರೆ ನಮ್ಮಲ್ಲಿ ಇತಿಹಾಸವನ್ನೇ ಬರೆದಿಡುವಂಥ ಒಂದು ಕ್ರಮ ಇಲ್ಲ ನಮಗೆ. ಟ್ರೈ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಕೃಷ್ಣದೇವರಾಯನ ದಿನಚರಿ ಅಂತಂದಿದೆ. ಅದು ಆವಾಗ ಬರ್ತಿರೋದಲ್ಲ, 17ನೇ ಶತಮಾನದಲ್ಲಿ ಬರ್ತಿದ್ದಾರೆ. ಕೃಷ್ಣದೇವರಾಯ ಬದುಕಿದ್ದು ಯಾವಾಗ? 16ನೇ ಶತಮಾನದಲ್ಲಿ, 16ನೇ ಶತಮಾನದ ಆದಿ. ಆದರೆ 17ನೇ ಶತಮಾನದಲ್ಲಿ ಕೃಷ್ಣದೇವರಾಯನ ದಿನಚರಿ, ಅವನ ದಿನನಿತ್ಯ, ಅದು ಯಾರೂ ಬರ್ತಿದ್ದಾರಪ್ಪ, ಸಾಮಂತರು ಬರೆದಿದ್ದಾರೆ ಅಂತ ಅನಿಸುತ್ತೆ. ತೆಲುಗುನಲ್ಲಿ ಬಂತು ಅನಿಸುತ್ತೆ, ಆಮೇಲೆ ಕನ್ನಡಕ್ಕೂ ಬಂದಿದೆ ಅದು. ಕನ್ನಡ ಫಸ್ಟ್ ತೆಲುಗು ಬರೆದಿದ್ದಾರೆ, ಆಮೇಲೆ ಕನ್ನಡಕ್ಕೆ ಬಂದಿದೆ, ಇಂಗ್ಲೀಷಲ್ಲಿ ಎಲ್ಲ ಕಡೆ ಸಿಗುತ್ತೆ. ಬಟ್ ಅದರಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಕೃಷ್ಣದೇವರಾಯ ಅದು ಬೆಳಿಗ್ಗೆ ಎದ್ದು ಏನು ಎಣ್ಣೆ ಮೈಗೆ ಹಚ್ಕೊಳ್ತಾ ಇದ್ದ, ಔಡ್ಲೆಣ್ಣೆ ಮೈಗೆ ಹಚ್ಕೊಳ್ತಾ ಇದ್ದ. ಒಬ್ಬ ಬ್ರಾಹ್ಮಣ ಬಂದು ಅವನಿಗೆ ಸ್ನಾನ ಮಾಡಿಸ್ತಿದ್ದ. ಸೊ ಯಾವಾಗಲೂ ಅವ್ರಿಗೆ ಸ್ನಾನ ಮಾಡೋರು ಮಾಡಿಸೋದಕ್ಕೆ ಬ್ರಾಹ್ಮಣರು ಬರ್ತಾಯಿದ್ರು, ರಾಜರಿಗೆ ಸ್ನಾನ ಮಾಡಿಸೋದಕ್ಕೆ. ಅವನ್ನೆಲ್ಲ ಮಂತ್ರಪುಷ್ಪಗಳೆಲ್ಲ ಹೇಳಿ ಅವನಿಗೆಲ್ಲ ಎಣ್ಣೆ ಹಚ್ಚಿ ಮೈ ತೊಳ್ಸೋದು. ಆಮೇಲೆ ಒಬ್ಬ ವೈದ್ಯ ಬರ್ತಿದ್ದ, ಬೆಳಿಗ್ಗೆ ಸ್ನಾನ ಆಗೋಕ್ಕಿಂತ ಮುಂಚೆ ವೈದ್ಯ ಪರೀಕ್ಷೆ ಮಾಡ್ತಿದ್ದ ಅವ್ರನ್ನ, ಹೇಗಿದ್ದಾನೆ ಇವ್ರದ್ದು ಇದೊಂದು ನಿತ್ಯ ಪರೀಕ್ಷೆ ಮಾಡಬೇಕು ಅವ್ರನ್ನೆಲ್ಲ. ಯಾಕೆಂದರೆ ದೇ ಆರ್ ವೆರಿ ಇಂಪಾರ್ಟೆಂಟ್. ರಾಜ ಅಂದರೆ ಎಷ್ಟು ಮುಖ್ಯ, ಅವನನ್ನು ಕಳ್ಕೊಳ್ಳುವಂತಿಲ್ಲಲ್ವ, ಇವೆಲ್ಲ ಇತ್ತು. ಆಮೇಲೆ ಕುದುರೆ ಏರ್ಕೊಂಡು ತಿರುಗ್ತಾ ಇದ್ದ, ಅವನು ಎಲ್ಲ ಕಡೆಗೆ ಹೋಗ್ತಾ ಇದ್ದ. ಇವೆಲ್ಲ ಅಲ್ಲಿ ಸಿಗುತ್ತೆ ನಮಗೆ ಕೃಷ್ಣದೇವರಾಯ. ಆಮೇಲೆ ಇವರಿಬ್ಬರದು ಸಂಬಂಧ, ತಿಮ್ಮರಸು ಮತ್ತು ಕೃಷ್ಣದೇವರಾಯನ ಸಂಬಂಧ ಅಲ್ಲೇ ನಂಗೆ ಸಿಗೋದು. ಇದರೊಳಗೆ ಭಾಳ ಚೆನ್ನಾಗಿ ಸಿಗುತ್ತೆ ಅದರೊಳಗೆ, ಕೃಷ್ಣದೇವರಾಯ ದಿನಚರಿತ್ರೆ. ಹಾಗೆ ತುಂಬ ಪುಸ್ತಕಗಳು. ಆಮೇಲೆ ಇತ್ತೀಚೆಗೆ ಈಟನ್ ಅಂತ ಒಬ್ಬನು ಬರ್ದ, ಬ್ರಿಟಿಷ್ನು, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು ಎಲ್ಲವನ್ನ ಹೊಸದಾಗಿ ಭಾರತೀಯ ಚರಿತ್ರೆಯನ್ನು ಬರೆಯೋದು ಅಂಥೇಳಿ ಬರ್ಸಿದ್ರು. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಬಂತಲ್ವ, ಅದರದ್ದು ಸೀರೀಸ್ನಲ್ಲಿ ಈಟನ್ನು ವಿಜಯನಗರ ಬಗ್ಗೆ ಬರ್ತಿದ್ದಾನೆ. ಆ ಪೀರಿಯಡ್ ಸೌತ್ ಡೆಕ್ಕನ್ ಬಗ್ಗೆ ಬರೀತಾನೆ ಅವನು. ಅದೇ ಅವರು ಎಲ್ಲರೂ ಬೇರೆ ಬೇರೆ ಸ್ಕಾಲರ್ಸ್ ಎಲ್ಲಿಯವರಾದರೂ ಆಗಿರ್ಬೋದು ಮಾಡಿಸ್ಕೊಂಡು ಅಲ್ಲಿಂದ ಸಿಗುತ್ತೆ ನಿಮಗೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಿಗುತ್ತೆ, ನಿಮಗೆ ಸಿಗುತ್ತೆ, ಇಂಟರ್ನೆಟ್ನಲ್ಲಿ ಸಿಗುತ್ತೆ. ಆಮೇಲೆ ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು. ಅವನು ಸಾಕಷ್ಟು ವಿವರಗಳು ಕೊಡ್ತಾನೆ, ಕೃಷ್ಣದೇವರಾಯನ ಬಗ್ಗೆ ಕೊಡ್ತಾನೆ, ರಾಮರಾಯನ ಬಗ್ಗೆ ಕೊಡ್ತಾನೆ. ಆ ಪುಸ್ತಕದಿಂದಲೇ ಇದು ತಾಳಿಕೋಟೆದ ಬಗ್ಗೆ ಬರೆದ್ರಲ್ಲ ಗಿರೀಶ್ ಕಾರ್ನಾಡ್ ನಾಟಕ, ಅದು ಅದಕ್ಕೆ ಬಹಳ ಪ್ರೇರಣೆ ಕೊಟ್ಟಂಥ ಪುಸ್ತಕ ಅದು. ಅಲ್ಲ, ತುಗ್ಲಕ್ಕಲ್ಲ, ತಾಳಿಕೋಟೆದು ಬರೆದ್ರಲ್ಲ, ಅದು ಏನು ಹೆಸರು ಮರ್ತೋಯ್ತು ನನಗೆ, ಮೊನ್ನೆ ರೀಸೆಂಟಾಗಿ ಬಂತದ್ದು. ಸೊ ಆ ತಾಳಿಕೋಟೆ ಕನ್ನಡದ ಬಗ್ಗೆ ಬರೀತಾರಲ್ಲ, ಅದು ಅದಕ್ಕೆ ಈಟನ್ನೇ ಕಾರಣ. ಅವರು ಹೆಚ್ಚು ಕಡಿಮೆ ಈಟನ್ ಏನು ಹೇಳಿದ್ರೆ ಅದನ್ನೇ ನಾಟಕ ಮಾಡಿಟ್ಬಿಟ್ಟಿದ್ದಾರೆ ಅವರು. ಸೊ ಹಾಗೆ ಅಷ್ಟು ಪ್ರಭಾವ ಇದೆ ಈಟನ್ ಪುಸ್ತಕ. ಇವೆಲ್ಲ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಬಟ್ ಏನು ಗೊತ್ತಾ, ರಕ್ಕಸ ತಂಗಡಿ ಅದೇ ನಾಟಕ, ಇಂಗ್ಲೀಷ್ನಲ್ಲಿ ಕ್ರಾಸಿಂಗ್ ದ ತಾಳಿಕೋಟನೋ ಹಾಗೇನೋ ಹೆಸರಿದೆ ಅದಕ್ಕೆ. ಬಟ್ ಏನಂದರೆ ಈ ಇತಿಹಾಸದ ಕಾದಂಬರಿ ಬರೆಯೋದಕ್ಕೆ ಎಷ್ಟು ಶ್ರಮ ಹಾಕಬೇಕಾಗತ್ತೆ ಅಂದರೆ, ನೀವು ಸೀರಿಯಸ್ ಆಗಿ ಬರೀಬೇಕಲ್ಲಕ್ಕೆ, ನನಗೆ ಈ ಮಾಡಬೇಕಾಯ್ದನ್ನ ಮತ್ತೊಮ್ಮೆ ಅನ್ನೋ ಥರ ಅನಿಸ್ಬಿಡುತ್ತೆ. ದೊಡ್ಡ ಸಿನಿಮಾ ಮಾಡಿದಾಗ ಇದು ಏನಪ್ಪ, ಇದು ಸುಮ್ಮನೆ ಒಂದು ಏನೋ ಕಾಂಟೆಂಪ್ರರಿಯಾಗಿ ಬರೆದ್ರೆ ಒಂದು ವರ್ಷದಲ್ಲಿ ಬರೆದ್ಬಿಡ್ಬೋದು ಕಾದಂಬರಿ, ಏನು ಜಾಸ್ತಿ ಟೈಮ್ ಬೇಕಾಗಲ್ಲ. ಕಾದಂಬರಿ ನಾನು ಬರೆದಿರೋದು ಈ ಕಾದಂಬರಿಗಳು ಕೂಡ 6 ತಿಂಗಳು 8 ತಿಂಗಳಲ್ಲಿ ಬರೆದು ಹಾಕ್ಬಿಟ್ಟಿದ್ದೀನಿ ಕಾದಂಬರಿಗಳನ್ನ. ಬಟ್ ಅಧ್ಯಯನ ಬೇಕಿತ್ತು, ಅದಕ್ಕೆ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ. ಸೊ ನಾನು ನಿಜವಾಗಿ ಇಷ್ಟೆಲ್ಲ ಮಾಡ್ಬೇಕೇನಪ್ಪ, ಇದು ನಿಜವಾಗಿ ಇದು ತೀರಾ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಕೆಲವೊಮ್ಮೆ ನನಗೆ.
ಬಟ್ ನೋಡಿ ಆ ಮಟ್ಟಿನ ಆಕರ್ಷಣೆ ನನ್ನ ಸಾಮಾಜಿಕ ಕಾದಂಬರಿಯಿಂದ ಆಗ್ತಿರ್ಲಿಲ್ಲ. ವಿಜಯನಗರದ ಬರೆದಿದ್ರಿಂದ, ತೇಜೋ ಬರೆದಿದ್ರಿಂದ ನನಗೆ ಆ ಮಟ್ಟದ ಒಂದು ಓದುಗ ವೃಂದ ಸಿಕ್ತು. ಮಾಮೂಲಿ ಸೋಷಿಯಲ್ ಲೈಫಲ್ಲಿ ಬರೆದ ಕೃತಿ ಆ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಅನ್ನೋದು ನನಗೆ ಅನುಮಾನ ಆ್ಯಕ್ಚುಲಿ. ಸೊ ಯು ಹ್ಯಾವ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್, ಯು ಹ್ಯಾವ್ ಟು ಚೂಸ್ ವಾಟ್ ಯು ವಾಂಟ್. ಗ್ರೀಕ್ ವೀರ ಅಲೆಕ್ಸಾಂಡರ್ ಈ ಸೈಡು ಪೂರ್ವಕ್ಕೆ ಯಾಕೆ ಬಂದ ಅವನು ಕೊಳ್ಳೆ ಹೊಡ್ಕೊಂಡು? ಪಾಶ್ಚಿಮಾತ್ಯರ ಶ್ರೀಮಂತಿಗೆ ಕಳೆದ 200 ವರ್ಷಗಳದ್ದಷ್ಟೇ. ನಾನು ಬರೀತಾ ಇರೋದು ಬರೀ ಯಾವುದೋ ಒಂದು ಥ್ರಿಲ್ಲರ್ ಅಲ್ಲ, ನಾನು ಬರೀತಾ ಇರೋದು ಅದು ಮೀರಿದ್ದು ಸಾಕಷ್ಟು ವಿವರಗಳನ್ನು ಕೊಡ್ತೀನಿ. ನಾನು ವಿವರ ಓದೋಕ್ಕೆ ಖುಷಿ ಆಗಬೇಕು ಅವನಿಗೆ ಅನ್ನುವಂಥದ್ದು. ಇವಾಗ ಮಹಾಭಾರತದಲ್ಲಿ ಆರಂಭದಲ್ಲೇ ಏನಾಗುತ್ತೆ ಅಂತ ಹೇಳ್ಬಿಡ್ತಾರೆ ವೇದವ್ಯಾಸ. ಇವ್ರು ಸಾಯ್ತಾರೆ, ಅವ್ರು ಬದುಕ್ತಾರೆ, ಅವ್ರು ಗೆಲ್ತಾರೆ, ಧರ್ಮದ ಯುದ್ಧ ಅಂತ ಹೇಳೇ ಬಿಡ್ತಾರೆ ಎಲ್ಲರೂ. ನೀವು ಮಹಾಭಾರತ ಓದೋದು ಬಿಡೋಕ್ಕಾಗತ್ತಾ? ಸೈನ್ಯಕ್ಕೆ ಜಾತಿ ಇಲ್ಲೇ ಇಲ್ಲ. ಸುಮ್ಮನೆ ಅಂತೀವಿ ನಾವು ಕ್ಷತ್ರಿಯರು ಯುದ್ಧ ಮಾಡೋರಂತ. ಎಲ್ಲ ಜಾತಿಯರು ಹೋಗ್ತಿದ್ರು, ಎಲ್ಲ ಜಾತಿಯರು. ಬ್ರಾಹ್ಮಣರು, ತಿಮ್ಮರಸು ಬ್ರಾಹ್ಮಣ ಹೋಗಿದ್ದ, ಅವನು